ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ದಕ್ಷಿಣಾಯನ ಪ್ರಾರಂಭವಾದಾಗ ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆಯಂತೆ. ಮತ್ತೆ ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಎಚ್ಚರವಾಗುತ್ತಾನೆಯಂತೆ. ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುವ ದಿನವೇ ವೈಕುಂಠ ಏಕಾದಶಿ. ಈ ಬಾರಿ ವೈಕುಂಠ ಏಕಾದಶಿಯು ಯಾವ ದಿನ ಬಂದಿದೆ, ಯಾವ ಶುಭ ದಿನದಂದು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಆ ದಿನದಂದು ಏಕಾದಶಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಬಾರಿ ಬಂದಿರುವಂತಹ ವೈಕುಂಠ ಏಕಾದಶಿಯು ಸ್ವಲ್ಪ ಗೊಂದಲ ಇದೆ. ಒಂದೊಂದು ಕ್ಯಾಲೆಂಡರಲ್ಲಿ ಒಂದೊಂದು ದಿವಸ ತೋರಿಸ್ತಾ ಇದೆ. ಹಾಗಾಗಿ ಯಾವ ದಿನ ವೈಕುಂಠ ಏಕಾದಶಿಯನ್ನು ಈ ಬಾರಿ ಆಚರಣೆಯನ್ನು ಮಾಡಿದರೆ ಶುಭವಾದದ್ದು, ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಪ್ರತಿ ತಿಂಗಳು ಕೂಡ 15 ದಿನಕ್ಕೊಮ್ಮೆಯಂತೆ ಪ್ರತಿ ತಿಂಗಳು 2 ಏಕಾದಶಿ ಬರುತ್ತವೆ. ವರ್ಷದಲ್ಲಿ 24 ಏಕಾದಶಿಗಳೇ ಇರುತ್ತವೆ. ಈ ವರ್ಷದಲ್ಲಿ ಬರುವಂತಹ ಎಲ್ಲ ಏಕಾದಶಿಗಳಿಗಿಂತ ಈ ವೈಕುಂಠ ಏಕಾದಶಿಯು ತುಂಬಾನೇ ಒಂದು ವಿಶೇಷವಾದದ್ದು. ಈ ಒಂದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡುವುದರಿಂದ ವರ್ಷದಲ್ಲಿ ಮಾಡುವಂಥ ಎಲ್ಲ ಏಕಾದಶಿಗಳ ಉಪವಾಸಕ್ಕೆ ಸಮನಾಗಿರುತ್ತದಂತೆ. ಈ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಶ್ರೀಮನ್ನಾರಾಯಣಿಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಧೂಪ ದೀಪಗಳನ್ನು ತೋರಿಸಿ ಆರತಿಯನ್ನು ಮಾಡಿ ನಂತರ ಮನೆಯ ಹತ್ತಿರ ಇರುವಂಥ ವಿಷ್ಣುವಿನ ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಒಂದು ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ದಿನದಂದು ನಾವು ವೈಕುಂಠ ದ್ವಾರದ ಕೆಳಗೆ ಹೋಗಿ ಬಂದರೆ ಮೋಕ್ಷ ಸಿಗುತ್ತದೆ, ಹಾಗೆಯೇ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ನಮ್ಮ ಎಲ್ಲ ಪಾಪಗಳು ಕೂಡ ಕಳೆಯುತ್ತವೆ ಅನ್ನುವ ಒಂದು ನಂಬಿಕೆ ಇದೆ. ಇನ್ನು ಈ ಬಾರಿ ವೈಕುಂಠ ಏಕಾದಶಿ ಆಚರಣೆಯನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಕೆಲವೊಂದು ಕ್ಯಾಲೆಂಡರಲ್ಲಿ ಡಿಸೆಂಬರ್ 30ನೇ ತಾರೀಕು ತೋರಿಸ್ತಾ ಇದೆ. ಹಾಗೆ ಇನ್ನು ಕೆಲವೊಂದು ಕ್ಯಾಲೆಂಡರಲ್ಲಿ ಡಿಸೆಂಬರ್ 31ನೇ ತಾರೀಕು ಬುಧವಾರ ತೋರಿಸ್ತಾ ಇದೆ. ಆದರೆ ಈ ಬಾರಿ ವೈಕುಂಠ ಏಕಾದಶಿಯನ್ನು ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ಆಚರಣೆಯನ್ನು ಮಾಡಬೇಕು. ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:50 ಪ್ರಾರಂಭವಾಗಿ ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ಈ ಬಾರಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಆದರೆ ಕೆಲವೊಂದು ಕಡೆ ಡಿಸೆಂಬರ್ 31ನೇ ತಾರೀಕು ಬುಧವಾರ ಅಂತ ತೋರಿಸ್ತಾ ಇದೆ. ಆ ದಿನದಂದು ಕೂಡ ನೀವು ಏಕಾದಶಿಯ ಪೂಜೆಯನ್ನು ಮಾಡ್ಬೋದು. ಆದರೆ ಆ ದಿನ ಬೆಳಗಿನ ಜಾವ 5 ಗಂಟೆಗೆ ಏಕಾದಶಿ ತಿಥಿಯು ಮುಕ್ತಾಯ ಆಗೋದ್ರಿಂದ ಅಷ್ಟರ ಒಳಗೆ ನೀವು ಬೆಳಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗ್ಗೆ ನೀವು ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡ್ಬೋದು. ನಾವು ಯಾವುದೇ ಒಂದು ಪೂಜೆ ಮತ್ತು ವ್ರತವನ್ನು ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಳ್ಬೇಕು. ಆ ತಿಥಿ ಇರಬೇಕಾದ್ರೆ ಪೂಜೆ ಮಾಡಿದರೆ ಮಾತ್ರ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ನಮಗೆ ಸೂರ್ಯ ಉದಯದ ತಿಥಿ ಹಾಗೆಯೇ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಏಕಾದಶಿ ತಿಥಿ ಬರುವಂಥದ್ದು ಡಿಸೆಂಬರ್ 30ನೇ ತಾರೀಕು ಮಂಗಳವಾರ. ಹಾಗಾಗಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರದಂದು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಿ ಆ ದಿನ ಬೆಳಗ್ಗೆ ಪೂಜೆಯನ್ನು ಮಾಡ್ಬೋದು, ಸಂಜೆ ಕೂಡ ಪೂಜೆಯನ್ನು ಮಾಡ್ಬೋದು. ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಆ ಎರಡೂ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ವೈಕುಂಠ ಏಕಾದಶಿಯ ಪೂಜೆಯನ್ನು ಬೆಳಗ್ಗೆ ಮತ್ತು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಡಿಸೆಂಬರ್ 30 ಮಂಗಳವಾರದಂದು ಯಮಗಂಡ ಕಾಲವು ಬೆಳಗ್ಗೆ 9:32 10:57 ತನಕ ಇದೆ. ಆ ಒಂದು ಸಮಯದಲ್ಲಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಡಿ. ಹಾಗೆ ರಾಹುಕಾಲವು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಬರ್ತಾ ಇದೆ. 3:13 4:38 ತನಕ ಇದೆ. ಆ ಒಂದು ರಾಹುಕಾಲದ ಸಮಯದಲ್ಲೂ ಕೂಡ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಬೇಡಿ. ಯಮಗಂಡ ಕಾಲ ಮತ್ತು ರಾಹುಕಾಲದ ಸಮಯವನ್ನು ಆ ದಿನದಲ್ಲಿ ಕ್ಯಾಲೆಂಡರ್ಲಿ ನೋಡಿಕೊಂಡು ಆ ಸಮಯವನ್ನು ಬಿಟ್ಟು ಇನ್ನುಳಿದ ಯಾವುದೇ ಸಮಯದಲ್ಲಾದರೂ ಕೂಡ ನೀವು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡ್ಬೋದು. ಇನ್ನು ಉಪವಾಸವನ್ನು ಕೂಡ ನೀವು ಡಿಸೆಂಬರ್ 30 ಮಂಗಳವಾರದಂದೇ ಬೆಳಗ್ಗೆನೇ ಉಪವಾಸದ ಸಂಕಲ್ಪವನ್ನು ಮಾಡಿ ನೀವು ಪೂರ್ತಿಯಾಗಿ ಉಪವಾಸವಿದ್ದು ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಿ. ವೈಕುಂಠ ಏಕಾದಶಿಯ ಉಪವಾಸವನ್ನು ಹೇಗೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು, ಪೂಜಾ ವಿಧಾನ ಎಲ್ಲವನ್ನೂ ಕೂಡ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.